ಗ್ರಹ ಮತ್ತು ಆಶೀರ್ವಾದದಿಂದ 75 ಮತ್ತು 76ನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ಇವತ್ತಿನ ಜನ್ಮದಿವಸ ನಮ್ಮ ಬಂಧು ಬಳಗದವರು, ಸ್ನೇಹಿತರು, ಅಭಿಮಾನಿಗಳು ಭಾಳ ಅಭಿಮಾನಪೂರ್ವಕವಾಗಿ ನಮಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳ ಮೂಲಕ ಅವ್ರಿಗೂ ಕೂಡ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ ಆಯಸ್ಸು ಅವ್ರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಗಳು ಸಲ್ಲಿಸಿ ಆ ದೇವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಇವತ್ತು ಈ ಜನ್ಮದಿನದ ಶುಭಾಶಯಗಳನ್ನು ಕೇಕ್ ಕತ್ತರಿಸೋದರ ಮೂಲಕ ನಮ್ಮ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರಪ್ಪ ಅಂತೇಳಿ ಅವಳು ಭಾಳ ಅಭಿಮಾನವಾಗಿ ಪ್ರತಿ ವರ್ಷ ಕೂಡ ಅವರು ಹಾಗೆ ಆಚರಣೆ ಮಾಡ್ತಾ ಬಂದಿದ್ದಾರೆ. ಆದರೂ ಈ ವರ್ಷ ನಮಗೆ ಅಧಿಕಾರ ಇಲ್ಲದೆ ಹೋದರೂ ಕೂಡ ಅವರು ಅದೇ ಅಭಿಮಾನ ಇಟ್ಟುಕೊಂಡು ನಮಗೆ ಈ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಆಚರಣೆ ಮಾಡಿದಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಭಿಮಾನವಾಗಿ ಪ್ರತಿ ವರ್ಷ ಕೂಡ ಅವರು ಹಾಗೆ ಆಚರಣೆ ಮಾಡ್ತಾ ಬಂದಿದ್ದಾರೆ. ಆದರೂ ಈ ವರ್ಷ ನಮಗೆ ಅಧಿಕಾರ ಇಲ್ಲದೆ ಹೋದರೂ ಕೂಡ ಅವರು ಅದೇ ಅಭಿಮಾನ ಇಟ್ಟುಕೊಂಡು ನಮಗೆ ಈ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಆಚರಣೆ ಮಾಡಿದಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಜಿ ಸಚಿವರು ಆಗಿರ್ತಕ್ಕಂಥ MTB ನಾಗರಾಜಣ್ಣವರು, ನಮ್ಮ ಹೊಸಕೋಟೆಯ ನಾಯಕರು ಆಗಿರ್ತಕ್ಕಂಥ ನಾಗರಾಜಣ್ಣವರ ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಇಡೀ ತಾಲೂಕಿನಿಂದ ಹಬ್ಬದ ವಾತಾವರಣದಲ್ಲಿ ಬಂದು ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇವತ್ತು ಅವರ ಮನೆ ಹತ್ರ ಬಂದು ಇವತ್ತು ವಿಶ್ ಮಾಡಿ ಹೋಗಿದ್ದೀವಿ. ಹಾಗೆ ಇವತ್ತು ಸಂಜೆ 4 ಗಂಟೆಗೆ ಹೊಸಕೋಟೆ MTB ಭವನ ಅಲ್ಲೂ ಸಹ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ನಾಯಕರು ಸೇರಿ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಅವರ ಕಾರ್ಯವೈಖರಿಗಳನ್ನೆಲ್ಲ ಮೆಚ್ಚಿ ಏನು ಅವರು ಸೋತಿದ್ದರೂ ಸಹ 3 ವರ್ಷದಿಂದ ತಾಲೂಕು ಬಂದಿಲ್ಲ ಅಂತ ಏನು ಸುದ್ದಿ ಹರಿದಾಡ್ತಾ ಇತ್ತು, ಅದರ ಬೆನ್ನೆಲುವಾಗಿ ಎಲ್ಲ ನಾಯಕರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅವರ ಗ್ರಾಮಕ್ಕೆ ಬಂದು ಅವ್ರ ಮನೆ ಹತ್ರ ಬಂದು ಎಲ್ಲ ನಾಯಕರು ವಿಶ್ ಮಾಡಿ ಇವತ್ತು ಸಂಜೆ ಮತ್ತು MTB ಭವನ ಹತ್ರ ವಿಶೇಷವಾಗಿ ಬರ್ಡೇಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಈ ಹೊಸಕೋಟೆ ತಾಲೂಕನ್ನ ಅಭಿವೃದ್ಧಿ ಮಾಡೋಂಥ ಶಕ್ತಿ ಆ ದೇವರು ಮತ್ತು ನಮ್ಮ ತಾಲೂಕಿನ ಜನತೆ ಕೊಡಲಿ ಅಂತ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ.